ನೇ ಅಂಕದ ಮುಂದುವರಿದ ಭಾಗವಾಗಿ ಈಗಾಗಲೇ ಶುಕ್ರಾಚಾರ್ಯರು ಯಯಾತಿಗೆ ನೀಡಿದ ಶಾಪದ ಪರಿಹಾರವನ್ನು ಯಾರೂ ಸ್ವೀಕರಿಸಿಕೊಳ್ಳಲು ಮುಂದಾಗದ ಸಂದರ್ಭದಲ್ಲಿ ಪುರುವು ತಾನೇ ವೃದ್ಧಾಪ್ಯವನ್ನು ಸ್ವೀಕರಿಸಿಕೊಳ್ಳುತ್ತೇನೆ ಎಂದು ಮುಂದಾಗುತ್ತಾನೆ. ಈ ಅಂಕದ ಮೊದಲ ಭಾಗದಲ್ಲಿ ಚಿತ್ರಲೇಖೆ ಮತ್ತು ಸ್ವರ್ಣಲತೆಯ ಸಂಭಾಷಣೆಗಳನ್ನು ಕಾಣಬಹುದಾಗಿದೆ. ನಂತರ ಚಿತ್ರಲೇಖೆಯು ಸ್ವರ್ಣಲತೆಯ ಮದುವೆಯ ವಿಷಯವನ್ನು ಹಾಗೂ ಆಕೆಯ ಗಂಡ ದೂರ ಉಳಿದಿರುವ ಕಾರಣವೇನು ಎಂದು ಕೇಳುತ್ತಾಳೆ. ಹೀಗೆ ಸ್ವಲ್ಪ ಸಮಯಗಳ ನಂತರ ಅರಮನೆಯಲ್ಲಿ ನಡೆಯುತ್ತಿದ್ದ ದುಂದುಬಿ, ಗರ್ಜನೆ ಮತ್ತು ಜಯಘೋಷಗಳ ಕಾರಣವೇನೆಂದು ಚಿತ್ರಲೇಖೆಯು ಸ್ವರ್ಣಲತೆಯ ಬಳಿ ಕೇಳುತ್ತಾಳೆ. ಚಿತ್ರಲೇಖೆಯ ಈ ಪ್ರಶ್ನೆಗೆ ಸ್ವರ್ಣಲತೆಯು ಶುಕ್ರಾಚಾರ್ಯರು ನೀಡಿದ ಶಾಪ ಮತ್ತು ಅದರ ಪರಿಹಾರವನ್ನು ಯಾರೂ ಒಪ್ಪಿಕೊಳ್ಳದ ಸಂದರ್ಭದಲ್ಲಿ ಪುರುವೇ ಸ್ವೀಕರಿಸುತ್ತಾನೆಂಬ ವಿಷಯವನ್ನು ಹಾಗೂ ನಡೆದ ಎಲ್ಲ ಘಟನೆಗಳನ್ನು ಚಿತ್ರಲೇಖೆಗೆ ಸಂಕ್ಷಿಪ್ತವಾಗಿ ವಿವರಿಸುತ್ತಾಳೆ. ಹೀಗೆ ಇದೇ ವಿಷಯದ ಬಗ್ಗೆ ಇಬ್ಬರೂ ಮಾತನಾಡುತ್ತಾರೆ ಮತ್ತು ಸ್ವರ್ಣಲತೆಯು ಏನಾದರೂ ಅಗತ್ಯವಿದ್ದರೆ ನನ್ನನ್ನು ಕರೆಯಿರಿ ಎಂದು ಚಿತ್ರಲೇಖೆಗೆ ಹೇಳಿ ಆ ಅಂತಃಪುರದಿಂದ ಹೊರಹೋಗುತ್ತಾಳೆ. ಈ ಅಂಕದ ಮುಂದುವರಿದ ಭಾಗದಲ್ಲಿ ಚಿತ್ರಲೇಖೆ ಮತ್ತು ಪುರುವಿನ ಸಂಭಾಷಣೆ ಹಾಗೂ ಪುರುವಿನ ಮೇಲೆ ಚಿತ್ರಲೇಖೆಯ ಬದಲಾದ ಮನಸ್ಥಿತಿಯನ್ನು ಕಾಣಬಹುದಾಗಿದೆ. ಮೊದಲಿಗೆ ಪುರುವು ಬಂದು ಚಿತ್ರಲೇಖೆಯ ಬಳಿ ಕ್ಷಮೆ ಕೇಳುತ್ತಾನೆ. ಅದಕ್ಕೆ ಆಕೆಯು, ಕ್ಷಮಿಸುವ ತಪ್ಪನ್ನು ನೀವು ಏನೂ ಮಾಡಿಲ್ಲ. ನಿಜವಾಗಿಯೂ ನನಗೆ ಬಹಳ ಸಂತೋಷವಾಗುತ್ತಿದೆ. ಎಲ್ಲಿಯಾದರೂ ತನ್ನ ತಂದೆಗೋಸ್ಕರ ತಮ್ಮ ವಯಸ್ಸನ್ನು ತ್ಯಾಗ ಮಾಡಿದ್ದು ಇದೆಯೇ ಎಂದು ಹೇಳುತ್ತಾಳೆ. ಹೀಗೆ ಇದೇ ವಿಷಯದ ಬಗ್ಗೆ ಬಹಳ ಸಮಯಗಳವರೆಗೆ ಇಬ್ಬರೂ ಮಾತನಾಡುತ್ತಾರೆ. ಪುರುವು ವೃದ್ಧಾಪ್ಯವನ್ನು ಸ್ವೀಕರಿಸಿಕೊಂಡ ನಂತರ ಆತನ ಮುಖವನ್ನು ಚಿತ್ರಲೇಖೆಯು ನೋಡಿರುವುದಿಲ್ಲ. ಆದರೆ ಈಗ ಆರತಿ ಮಾಡಲೆಂದು ಮುಂದಾದ ಆಕೆ ದೀಪದ ಬೆಳಕಿನಲ್ಲಿ ಅವನ ಮುಖವನ್ನು ನೋಡಿ ಬಹಳ ಆಶ್ಚರ್ಯಳಾಗುತ್ತಾಳೆ. ಇಲ್ಲಿಂದ ಮುಂದೆ ಈ ವಿಷಯದಲ್ಲಿ ಆಕೆಗೆ ಇದ್ದ ಮನಸ್ಥಿತಿ ಸಂಪೂರ್ಣವಾಗಿ ಬದಲಾಗುತ್ತದೆ. ಹೀಗೆ ಸ್ವಲ್ಪ ಸಮಯಗಳ ನಂತರ ಯಯಾತಿಯು ಚಿತ್ರಲೇಖೆಯ ಬಳಿ ಬಂದು, ದಯಮಾಡಿ ನನ್ನನ್ನು ಕ್ಷಮಿಸು. ಇನ್ನು ಕೆಲವೇ ವರ್ಷಗಳಲ್ಲಿ ನನ್ನ ಆಸೆ ಕನಸುಗಳನ್ನು ಈಡೇರಿಸಿಕೊಂಡು ಪುನಃ ವೃದ್ಧಾಪ್ಯವನ್ನು ಪುರುವಿನಿಂದ ನಾನೇ ಸ್ವೀಕರಿಸುತ್ತೇನೆ ಎಂದು ಹೇಳುತ್ತಾನೆ. ಆದರೆ ಈಗಾಗಲೇ ಈ ಘಟನೆಯು ಚಿತ್ರಲೇಖೆಗೆ ಬಹಳಷ್ಟು ನೋವನ್ನು ಉಂಟು ಮಾಡಿದ್ದ ಕಾರಣ ಯಯಾತಿಯ ಮಾತುಗಳನ್ನು ಕೇಳಿಸಿಕೊಳ್ಳಲು ಆಕೆಯು ಸಿದ್ಧಳಿರಲಿಲ್ಲ. ಈ ವಿಷಯದಿಂದ ಆಕೆಗೆ ಆಗಿದ್ದ ನೋವು, ಬೇಸರ ಎಲ್ಲ ಭಾವನೆಗಳನ್ನು ಯಯಾತಿ ಮತ್ತು ಸ್ವರ್ಣಲತೆಗೆ ತಿಳಿಸಿ ವಿಷವನ್ನು ಸ್ವೀಕರಿಸಿ ಆಕೆಯ ಪ್ರಾಣವನ್ನು ತ್ಯಜಿಸುತ್ತಾಳೆ. ಈ ನಾಟಕ ಭಾಗದಲ್ಲಿ ಶುಕ್ರಾಚಾರ್ಯರು ಯಯಾತಿಗೆ ನೀಡಿದ ಶಾಪವು ಕೇವಲ ಯಯಾತಿಯ ಜೀವನದಲ್ಲಿ ಅಷ್ಟೇ ಅಲ್ಲ, ಅವನ ಕುಟುಂಬದ ಸದಸ್ಯರ ಮೇಲೂ ಆಳವಾದ ಪರಿಣಾಮವನ್ನು ಉಂಟುಮಾಡಿದೆ ಎಂಬೆಲ್ಲ ವಿವರಣೆಗಳೊಂದಿಗೆ 4ನೇ ಅಂಕವು ಮುಕ್ತಾಯಗೊಂಡಿದೆ.